ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇವತ್ತು ನಾನು ಫಾರ್ ಎ ಚೇಂಜ್ ಸ್ಯಾರಿ ಕುಚ್ಚು ಬದಲು ಒಂದು ಈಸಿ ರೆಸಿಪಿನ ತೋರಿಸ್ತಾ ಇದ್ದೀನಿ. 2-3 ಮಿನಿಟ್ಸಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇವತ್ತು ನಾನು ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಖಾರ ಏನೂ ಹಾಕಬಾರ್ದು, ಜಸ್ಟ್ ಪೌಡರ್ ಒಂದು ಮಿಕ್ಸ್ ಮಾಡಬೇಕು ಅಷ್ಟೇ. ಇವಾಗ ಕಡಲೆ ಬೀಜ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಸೊ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕೋಬೋದು. ಸೊ ನಾನು ಕಡಲೆಬೇಳೆ ಹಾಕ್ತಾಯಿಲ್ಲ, ನನ್ನ ಮಗನಿಗೆ ಅಲ್ಲಿ ನೋವುತ್ತೆ ಅಂತೇಳಿ. ಆಮೇಲೆ ಸಾಸಿವೆ, ಕಡಲೆ ಬೀಜ ಫಸ್ಟ್ ಹಾಕಬೇಕು. ಫಸ್ಟಿಗೆ ಸಾಸಿವೆ ಹಾಕ್ಬಿಟ್ರೆ ಸಾಸಿವೆ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಕಡಲೆ ಬೀಜ ಹಾಕಿದ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ರೆ ಸೀದೋಗೋ ಚಾನ್ಸಸ್ ಇರಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟು ಉದ್ದಿನಬೇಳೆ ಹಾಕಬೇಕು. 1-2 ಸ್ಪೂನ್ 3 ಸ್ಪೂನ್ ಹಾಕಿದ್ರೆ ಸಾಕು. ಉದ್ದಿನಬೇಳೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕಬೇಕು. ಉದ್ದಿನಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ತಿನ್ನಬೇಕಾದ್ರೆ ಅದು ಬಾಯಿಗೆ ಕ್ರಿಸ್ಪಿಯಾಗಿ ಸಿಗೋದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಕರಿಬೇವು ಹಾಕ್ಕೋಬೋದು. ಕರಿಬೇವು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಕರಿಬೇವು ಹಾಕಿದ ಮೇಲೆ ಪೌಡ್ರ್ ಮಿಕ್ಸ್ ಮಾಡ್ತೀವಲ್ಲ, ಆ ಪೌಡ್ರು ಎಲ್ಲ ಕರಿಬೇವು ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಆವಾಗ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಡೈರೆಕ್ಟಾಗಿ ಬಾಯಿಗೆ ಸಿಕ್ಬಿಡುತ್ತಲ್ಲ, ಸೊ ಅವ್ರು ಸರಿಯಾಗಿ ತಿನ್ನಲ್ಲ. ಸೊ ಅದೆರಡು ಬ್ರೌನ್ ಕಲರ್ ಬಂದ ಮೇಲೆ, ಕಡಲೆಬೀಜ ಮತ್ತು ಉದ್ದಿನಬೇಳೆ ಬ್ರೌನ್ ಕಲರ್ ಬಂದ ಮೇಲೆ ನಾವು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ನೋಡಿ ಬ್ರೌನ್ ಕಲರ್ ಬಂದಿದೆ. ಇದನ್ನು 2 ಮಿನಿಟ್ಸಲ್ಲಿ ಮಾಡ್ಕೋಬೋದು. 5 ಮಿನಿಟ್ಸು ಅದನ್ನು ಬಿಡಬೇಕು ತಣ್ಣಗಾಗೋಕ್ಕೆ. ತಣ್ಣಗಾಗೋದು ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ವಾಮ್ ಆಗಿರಬೇಕು. ಸೊ ಆವಾಗ ನಾವು ಪೌಡ್ರನ್ನ ಮಿಕ್ಸ್ ಮಾಡಬೇಕು. ನಾನು ಆ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಆಕೆ ಪೌಡ್ರನ್ನ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ಗಟ್ಟಿಯಾಗಿ ಮಾಡ್ಕೊಬಾರ್ದು, ಯಾಕೆಂದರೆ ಡ್ರೈ ಆಗಿಬಿಡುತ್ತೆ ಅನ್ನ. ತುಂಬ ತೆಳುಗೂ ಮಾಡ್ಕೊಬಾರ್ದು, ಬಾಯಿಗೆಲ್ಲ ಎಣ್ಣೆ ಹಾಗೆ ಸಿಗುತ್ತೆ. ಒಂದು ಈ ಥರ ಲಿಕ್ವಿಡ್ಗಿಂತ ಸ್ವಲ್ಪ ತಿಕ್ಕಾಗಿರಬೇಕು. ಆ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಹೊಂದ್ಕೊಳ್ಳುತ್ತೆ ಅನ್ನಕ್ಕೆ. ನಿಮ್ಗೆ ಎಷ್ಟು ಬೇಕಷ್ಟು ಅನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಬೋದು. ಇದು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಅಲ್ದಿರ ಆಚೆಗಡೆನೂ ಇಡ್ಬೋದು, ಕೆಡಲ್ಲ. ಅದು ಒಂಚೂರು ಸ್ಮೆಲ್ ಬರಲ್ಲ, ಏನೂ ಆಗಲ್ಲ. ಇದನ್ನು 2-3 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಇನ್ನು ಟ್ರಾವೆಲಿಂಗ್ ಹೋಗುವಂಥವ್ರು, ಆಫೀಸ್ಗೆ ಹೋಗುವಂಥವ್ರು ಅಂಥವರೆಲ್ಲ ಬೇಗ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ